ವೆಲ್ಕಮ್ ಬಾಸು. ಹೆಸರು ಪೂರ್ಣಿಮಾ ಬಾರಿಮನಿ, ರಾಷ್ಟ್ರ ರಕ್ಷಣಾ ಪಡೆ ಬೆಂಗಳೂರು ಮಹಿಳಾ ಘಟಕ. ನಮಸ್ಕಾರ ಸರ್, ನೀವು ಮೊನ್ನೆ ಒಂದು ಪೋಸ್ಟ್ ಮಾಡ್ತೀರಾ, ಅಂದರೆ ಒಂದು ಬೆಂಗಳೂರಿನ ಒಂದು ಕಾಲೇಜ್ ಫೆಸ್ಟಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ 3 ಹುಡುಗರು. ಅವರು ಸಮಜಾಯಿಷಿ ಕೊಡ್ತೀರಾ ನೀವು, ಅವರು ನಮ್ಮ ಸಹೋದರರು, ನಮ್ಮ ಸ್ನೇಹಿತರು ಅಂತ. ಅಂದ್ರೆ ನೀವೇ ಪೋಸ್ಟ್ ಹಾಕಿದ್ದೀರಾ ಇದನ್ನ ಪಾಕಿಸ್ತಾನ ಜನರ ಬಗ್ಗೆ? ಹಾ, ಅಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಇವರೇ ಹೇಳಿದೀನಿ ಅಂತ ನಾನು ಹೇಳ್ತೀನಿ. ಕಂಟಿನ್ಯೂ ಮಾಡಿ. ಉಗ್ರರು, ಭಯೋತ್ಪಾದಕರನ್ನ ನೀವು ಸ್ನೇಹಿತರು, ಸಹೋದರರು ಅಂತೀರಾ. ನಮ್ಮ ಸೈನಿಕರ ನೆತ್ರ ಕುಡಿಯೋರ್ನ ನೀವು ಸಹೋದರರು ಅಂತೀರಾ. ನೀವು ಒಂದ್ ಸೆಕೆಂಡ್ ಸರ್, ನೀವು ಭಾರತದ ಪ್ರಜೆ ಅಲ್ಲ. ಮೊದಲಾಗಿ ಅಮೆರಿಕಕ್ಕೆ ಹೋಗ್ತೀರಾ, ಭಾರತದಲ್ಲೇ ಇರ್ತೀರಾ ಅಥವಾ ಪಾಕಿಸ್ತಾನಕ್ಕೆ ತೊಲಗ್ತೀರಾ ಸರ್? ನಾನೆಲ್ಲೋ ಇವತ್ತು ಬೆಳಿಗ್ಗೆ ಎದ್ದು ನಾಯಿ ಚಿಕಾ ನೋಡಿರ್ಬೇಕು. ಸರಿ, ಇವಾಗ ಒಂದು ಹೇಳ್ತೀನಿ. ವಿಶ್ವಮಾನವ ಸಂದೇಶ ನಾವು ಕೇಳಿದ್ದೀವಿ ಕುವೆಂಪು ಅವ್ರದ್ದು. ವಿಶ್ವಮಾನವ ಅಂದರೆ ಏನು? ಯಾವ ಜಾತಿ, ಲಿಂಗ, ಧರ್ಮ, ಈ ಆರ್ಟಿಫಿಷಿಯಲ್ ಗಡಿ ಭಾಗದಲ್ಲಿ ಇರೋ ಒಂದನ್ನ ಎಲ್ಲ ಗಡಿಗಳು, ಪೊಲಿಟಿಕಲ್ ಬೌಂಡ್ರಿ ಮೀರಿ, ಗಡಿಗಳ ಮೀರಿ ಮಾನವೀಯತೆ ಅನ್ನೋದು ಒಂದು ನಂಬಿಕೆ. ನಾನು ಅಮೆರಿಕಾದಲ್ಲಿ ಬೆಳೆದು ನಾವು ಸರ್ಕಾರಗಳು ವಿರೋಧ ನಿಂತ್ಕೊಂತೀವಿ. ಅಮೆರಿಕನ್ ಸರ್ಕಾರ ಇಸ್ ದ ಬಿಗ್ಗೆಸ್ಟ್ ಟೆರರಿಸ್ಟ್ ಇನ್ ದ ಹಿಸ್ಟ್ರಿ ಆಫ್ ದ ಮಾಡರ್ನ್ ವರ್ಲ್ಡ್. ಭಯೋತ್ಪಾದಕ ಅಂದರೆ ಹೆಸರು ಕೊಟ್ಟಿರೋದು ಯಾವ ಧರ್ಮದವರಲ್ಲ, ಅಮೇರಿಕನ ಇಂಪೀರಿಯಲ್ ಸರ್ಕಾರ. ಈ ಆಧುನಿಕದಲ್ಲಿ ಎಷ್ಟೋ ಪ್ರಜಾಪ್ರಭುತ್ವಗಳನ್ನ ನುಚ್ಚು ಮಾಡಿರೋ ಅಮೇರಿಕ ಸರ್ಕಾರ ಎಷ್ಟೋ ಒಂದು ರೀತಿ ಪಪೆಟ್ ಲೀಡರ್ಶಿಪ್ನ ತಂದುಬಿಟ್ಟು 2 ಲಕ್ಷ ಜನನ ಇರಾಕ್ನಲ್ಲಿ ಕೊಂದಾಕಿರೋ ಸರ್ಕಾರ. ಅದನ್ನು ಸಹ ವಿರೋಧ ಮಾಡ್ತೀವಿ. ಏನಿಲ್ಲ ಶಿಷ್ಯ, ಬೆಳಿಗ್ಗೆನೆ ತಲೆಗೂಳ ಬಿಡ್ತಾ ಇದೆಯಲ್ಲೋ. ಅದೇ ರೀತಿ ಪಾಕಿಸ್ತಾನ ಸರ್ಕಾರ ಆಗಿರ್ಬೋದು, ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ದೇಶದ ಸರ್ಕಾರ ಆಗಿರ್ಬೋದು. ಆದರೆ ಜನ ಇದಾರಲ್ಲ, ಮನುಷ್ಯರು ಇದಾರಲ್ಲ, ಅಮೇರಿಕನಲ್ಲಾಗಿರ್ಬೋದು, ಪಾಕಿಸ್ತಾನದಾಗಿರ್ಬೋದು, ಇಂಡಿಯಾದ ಮನುಷ್ಯರು ಎಲ್ಲ ಒಂದು ನಿಮಿಷ ಎಲ್ಲ ನಮ್ಮ ಒಳ್ಳೆ ಜನನೇ, ಎಲ್ಲ ನಮ್ಮ ಮನುಷ್ಯರೇ. ಎಲ್ಲರೂ ಅವ್ರವ್ರ ಸಮಸ್ಯೆಗಳಿದ್ದಾರೆ. ನಾನು ಅಮೇರಿಕಾದಲ್ಲಿ ಇದ್ದಾಗ ಯೇಲ್ ಯೂನಿವರ್ಸಿಟಿನಲ್ಲಿ ಓದಿದ್ದೀನಿ. ಯೂನಿವರ್ಸಿಟಿನಲ್ಲಿ ಅಲ್ಲಿ ನನಗೆ ಎಲ್ಲ ದೇಶದ ಜನ ಇದ್ದರು. ನಿಮಗೆ ಎಷ್ಟು ಜನ ಪಾಕಿಸ್ತಾನ ಜನ ಗೊತ್ತಿದ್ರು ನನಗೆ ಗೊತ್ತಿಲ್ಲ. ಅಲ್ಲಿ ಒಂದು 40 ಜನ ಪಾಕಿಸ್ತಾನ ಹುಡುಗರು ಹುಡುಗಿಯರ ಜೊತೆ ನಾನು ಓದಿದ್ದೆ. ಈಗ ಗೊತ್ತಾಯ್ತು. ಕ್ಲಾಸಸ್ ತಗೊಂಡಿದ್ದೆ. ಅವರು ನಮ್ಮ ಹಾಗೆ, ನಿಮ್ಮೆಲ್ಲರ ಹಾಗೇನೇ ಇದ್ದಾರೆ. ಅವರು ನಮ್ಮಾಗೆ ಬಟ್ಟೆ ಹಾಕೋತಾರೆ, ಅವರು ನಮ್ಮಾಗೆ ಊಟ ಮಾಡ್ತಾರೆ, ಅವರು ಭಾಷೆಗಳು ಅದು ನಮ್ಮ ಎಲ್ಲ ಒಂದು ರೀತಿ ನಾವೆಲ್ಲ ಮಾತಾಡ್ತೀವಿ. ನಾನೇನ್ ಹೇಳ್ತೀನಿ ಅಂದ್ರೆ, ನಾವು ಸರ್ಕಾರಗಳು ಮಾಡೋ ಒಂದು ರೀತಿ ಜನನ ದಿಕ್ ತಪ್ಪಿಸಿ, ಜನನ ಯುದ್ಧ ಕಳಿಸೋದು. ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅದಕ್ಕೆ ಜೈಕಾರ ಹಾಕ್ಬೇಕು. ಓಕೆ, ನಾನು ಹೇಳ್ತೀನಿ. ಒಂದೇ ನಿಮಿಷ ಮೇಡಮ್, ಇರಿ ಅವ್ರು ಪೂರ್ತಿ ಸರ್, ಮೇಡಮ್ ಒಂದೇ ನಿಮಿಷ. ಅವ್ನ ಹಂಗ ಮಾತಾಡ್ತಾ ಇದ್ರು ಗರ ಬಡ್ದಂತರ ಕುಂತಿದಿಲ್ಲ. ಮಾತಾಡ್ಲಾ? ನಿಮ್ದು ಅಂದ್ರೆ ಥಾಟ್ ಪ್ರೊಸೆಸ್ ಅರ್ಥ ಆಯ್ತು ನನಗೆ. ವಿಶ್ವಮಾನವ ಬಂಧುತ್ವದ ಬಗ್ಗೆ ಮಾತಾಡ್ತೀವಿ. ವಿಶ್ವಮಾನವ ಬಂಧುತ್ವ, ಆದ್ರೆ ಸರ್ಕಾರಗಳನ್ನ ನಾವು ಪ್ರಶ್ನೆ ಮಾಡಲೇಬೇಕು. ಅದು ನಮ್ಮ ಸರ್ಕಾರ. ಅಗೇನ್ ಯು ಆರ್ ಪುಟಿಂಗ್ ಮೀ ಇಂಟು ಕನ್ಫ್ಯೂಷನ್. 3600 ವರ್ಷಗಳ ಹಿಂದೆ ನಡೆದಿತ್ತು ಎನ್ನಲಾದ ಇನ್ವೇಷನ್ಗೆ ನೀವು ವಿರುದ್ಧ. ಮೈಗ್ರೇಷನ್ ಇರಬಹುದು. ಅಲ್ಲಲ್ಲ, ಅವ್ರು ಬಂದ್ರು, ದ್ರಾವಿಡರನ್ನ ಹೊಡೆದ್ರು. ನಾನು ಹೊಡೆದ್ರು ಅನ್ನಲಿಲ್ಲ. ನಾನೇನಂದ್ರೆ ಅವರ ವೈದಿಕ ಪರಂಪರೆನ ಅವರು ಬಿತ್ತದ್ರು, ಅವರ ಹೇರದ್ರು, ಡಿಸ್ಕಷನ್ ಆಗಬೇಕು. ಅವರು ಅದನ್ನ ತಂದು ಒಂದೇ ನಿಮಿಷ. 3600 ವರ್ಷಗಳ ಹಿಂದೆ ನಡೆದಿತ್ತು ಎನ್ನಲಾಗುವುದಕ್ಕೆ ಭೂಮಿಯನ್ನ ಅಗದು ಹೋಗಿ ತೆಗೆಯಲಾದಂತಹ ಸಾಕ್ಷಿಗಳ ಬಗ್ಗೆ ಮಾತಾಡ್ತಿದ್ರಿ. ಇವ್ರು ಮೊನ್ನೆ ಪುಲ್ವಾಮಾ ದಾಳಿ ನೋಡಿದಾರ್ರಿ. ಪಾಕಿಸ್ತಾನ ದ್ವೇಷ ಮಾಡಬೇಡಿ ಅಂದ್ರೆ ನೀವು ಸೈನಿಕರ ನೇತ್ರಕ್ಕೆ ಬೆಲೆ ಇಲ್ವಾ? ನಿಮ್ಮ ಪ್ರಕಾರ ಒಂದೇ ನಿಮಿಷ. 3600 ವರ್ಷಗಳಿಂದ ಆರ್ಯನ್ನರು ಬಂದಿದ್ರು. ಇವತ್ತಿನ ತನಕ ನಿಮ್ಗೆ ಹರ್ಟ್ ಆಗುತ್ತೆ. ಪುಲ್ವಾಮಾ ದಾಳಿ ರೀ ಮೊನ್ನೆ ಆಗಿದೆ. ಅಜಿತ್ ಅವರೇ, ಅದನ್ನ ಮಾಡಿದವ್ರ ಬಗ್ಗೆ, ನೀವು ಮಾಡಿದವರ ವಿಷಯದಲ್ಲಿ ನಿಮ್ಗೆ ಯಾವುದೇ ರೀತಿಯ ಭಾವನೆಗಳಿರಬಾರ್ದು. ಅವರು ನಮ್ಮಂತೆ ಮನುಷ್ಯರು. ಅಜಿತ್ ಅವರೇ, ಅವ್ರಿಗೂ ನೀವು ಸಂಜೆ ಕೊಡ್ತೀರಾ? ಸಹೋದರ ಸ್ನೇಹಿತರು ಅಂತೀರಾ? ನಾನು ಏನ್ ತಪ್ಪು ಮಾಡಿದೆ ಅಂತ ಹೊಡಿತಾ ಇದೆಯಾ ಹೀಗೆ ಹೇಳ್ತೀರಿ. ನಿಮ್ಮ ಮಾತಿಗೆ ಧಿಕ್ಕಾರ ಇರ್ಲಿ. ನೀವು ಹೇಳಿದ್ದೀರಾ, ಆಕ್ರೋಶ ಬೇಡ, ಆಕ್ರೋಶ. ನೀವು ಹೇಳಿದ್ದೀರಾ. ಅಜಿತ್ ಅವರೇ, ನೋಡಿದಿರಾ ಸರ್ ಹೆಂಗ್ ಮಾಡ್ತಾರೆ? ಒಂದ್ ಹೇಳ್ತೀನಿ ಮೇಡಮ್, ನಿಮ್ಮ ಆಕ್ರೋಶ ಇಲ್ಲಿ ನಾವು ಅದನ್ನ ಚರ್ಚೆ ಮಾಡೋಣ. ಅಜಿತ್ ಮೇಡಮ್ ಅವ್ರು ನಾನು ಗೆಸ್ಟ್ ಆಗಿ ಕರೆಸಿದ್ದೀನಿ. ನೀವು ಉಳಿದಿದ್ದೇನೇ ಇರಲಿ, ನಮಗೆ ಗೆಸ್ಟ್ ಅವರು. ಸುವರ್ಣ ನ್ಯೂಸಿಗೆ ಗೆಸ್ಟು. ನೀವು ಸಂಸ್ಕೃತಿಯನ್ನು ಗೌರವಿಸೋದು ಅತಿಥಿ ದೇವೋಭವ ಅಂತೀವಿ ನಾವು, ತಿಳಿತಾ? ಹಂಗದು ನಮ್ಮ ಸಂವಾದದ ಪರಂಪರೆಯಲ್ಲಿ 2 ತದ್ವಿರುದ್ಧ ಇದ್ದವ್ರು ಮಾಲೆ ಹಾಕೊಂಡು ಮಾತಾಡೋಕೆ ಕೂತ್ಕೋಬೇಕಿತ್ತಂತೆ. ಯಾರಿಗೆ ಜಾಸ್ತಿ ಸಿಟ್ಟು ಬರುತ್ತೋ ಅವ್ರ ಮಾಲೆ ಬೇಗ ಬಾಡೋಗುತ್ತೆ.
ಯಾರ ಮಾಲೆ ಬಾಡುತ್ತೋ ಅವ್ರು ಸೋತರು ಅಂತ ಅರ್ಥ. ಅಂಥ ಸಂವಾದಗಳಾಗಿದ್ದಾವೆ ಈ ದೇಶದಲ್ಲಿ, ಈ ಸಂಸ್ಕೃತಿಯಲ್ಲಿ. ಸಿಟ್ಟು ಮಾಡ್ಕೋಬೇಡಿ. ಬರೀ ಇಂಥದೆಯಾ? ಅಜಿತ್ ಅವರೇ, ಪಾಕಿಸ್ತಾನ ನಿಮಗೆ ಸರ್ಕಾರ ಸಿಟ್ಟು ಬರುತ್ತೆ ರೀ, ನಂದು ಪ್ರೊಫೆಷನ್ ಇದು, ನನಗೆ ಸಿಟ್ಟು ಬರಬಾರ್ದು. ನಾವು ಮಾಡಿ BP ಬಂದು ಸತ್ತೋಗ್ಬಿಡ್ತಿದ್ದೆ ನಾನು ಹಿಂಗಾಗಿದ್ರೆ. ಎಸ್ ಅಜಿತ್ ಅವರೇ, ಪಾಕಿಸ್ತಾನ ಸರ್ಕಾರ ಏನಾದರೂ ಜನವಿರೋಧಿ ಮಾಡಿದ್ರೆ ಅದನ್ನು ನಾವು ಪ್ರಶ್ನೆ ಮಾಡಬೇಕು. ನಮ್ಮ ರಾಜ್ಯ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರ ಮಾಡಿದ್ರೆ ಅದು ವಿರೋಧ ಮಾಡಬೇಕು. ಪುಲ್ವಾಮಾ ಆಗಿರೋದು ನಮಗೆ ಭಾಳ ದುಃಖ ಆಗಿದೆ. ಆದರೆ ಜನಸಾಮಾನ್ಯರಿರ್ತಾರಲ್ಲ, ಓಕೆ, ಜನಸಾಮಾನ್ಯರು ನಮ್ಮ ವೈರಿಗಳಲ್ಲ. ಯಾವ ದೇಶದಲ್ಲಾಗಿದ್ರು ಎಲ್ಲ ಜನಸಾಮಾನ್ಯರು ಅವ್ರವ್ರ ಸಮಸ್ಯೆಗಳಲ್ಲಿರ್ತಾರೆ. ನಾನು ಅವಲೇ ಉದಾಹರಣೆ ಕೊಟ್ಟಿದ್ದೇನೆ. ಎಷ್ಟೋ ಒಂದು ರೀತಿ ಈ ಮೈನಾರಿಟಿ ಕಮ್ಯುನಿಟಿಗಳನ್ನ ಒಂದು ರೀತಿ ಈ ಮುಸ್ಲಿಮೇ ಅಲ್ಲ ಅಂತ ಬಿಂಬಿಸಿರೋ ಪಾಕಿಸ್ತಾನ ಅದು ಭಾಳ ಸಮಸ್ಯೆಗಳು ಮಾಡಿದೆ ಅವರು ಸರ್ಕಾರಗಳು. ಅದನ್ನು ವಿರೋಧ ಮಾಡೋಣ. ಬಟ್ ಯುದ್ಧಗಳು ಅಂದ ವಿಚಾರ ಬಂದಾಗ ಅಜಿತ್ ಅವರೇ, ಯುದ್ಧ ಅಂದಾಗ ಅದು ಒಂದು ರೀತಿ ಈ ಸರ್ಕಾರಗಳನ್ನು ನಮ್ಮನ್ನು ಒಂದು ರೀತಿ ಮೆನಿಪ್ಯುಲೇಟ್ ಮಾಡಿ ನಮ್ಮನ್ನ ಯುದ್ಧ ಕಳಿಸ್ತಾರೆ. ಅಮೇರಿಕನ್ ಸರ್ಕಾರನೂ ಮಾಡಿದೆ, ಬೇರೆ ಬೇರೆ ದೇಶ ಸರ್ಕಾರ. ಪೂರ್ತಿ ವಿಷಯನೇ ಹೇಳ್ಬಿಡ್ತೀನಿ. ಆದರೆ ಇವೆಲ್ಲ ಈ ಚರ್ಚೆಗಳು ಇಬ್ಬರು ಸಮಾನ ಮನಸ್ಕರ ಮಧ್ಯದಲ್ಲಿ ನಡೀಬೇಕು. ಕುವೆಂಪು, ವಿಶ್ವಮಾನವ ಇದು ಪಾಕಿಸ್ತಾನಿಯರಿಗೆ ಗೊತ್ತಿದ್ದಾಗ ಅವರಿಬ್ಬರ ಮಧ್ಯದಲ್ಲಿ ಮಾತುಕತೆ ನಡೆಯೋದಕ್ಕೆ ಸಾಧ್ಯ. ನೀವು ಹೆಂಗೆ ಅಂದರೆ, ನಾನು ಅಲ್ಲೊಂದು ಹಾವಿದೆ, ನಾನು ಹಾವನ್ನು ತಿನ್ನುವುದಿಲ್ಲ, ಆದ್ದರಿಂದ ನಾನು ಹಾವನ್ನು ಕಚ್ಚುವುದಿಲ್ಲ, ಆದ್ದರಿಂದ ಹಾವು ನನಗೆ ಕಚ್ಚಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡ್ದಂಗಿದೆ. ಅದು ಅವ್ರ ಸ್ವಭಾವ ರೀ, ಕಚ್ಚದ ಅವ್ರ ಸ್ವಭಾವ ಅದು. ಅಜಿತ್ ಅವರೇ, ನಾವು ಕಚ್ಚಲ್ಲ ಹಾವನ್ನ. ಅಜಿತ್ ಅವರೇ, ನಾನು ಹುಲಿ ತಿನ್ನಲ್ಲ, ಬಟ್ ಹುಲಿ ತಿನ್ನೋದು ಹುಲಿ ಸ್ವಭಾವ. ಅಜಿತ್ ಅವರೇ, ಆದ್ದರಿಂದ ಅಲ್ಲಿ ಹುಲಿ ಇದೆ ಅಂದಾಗ ನನಗೊಂದು ಎಚ್ಚರಿಕೆ ಇರಬೇಕು. ನಾನು ಇವಾಗ ಹೇಳ್ತೀನಿ, ಅಲ್ಲಿ ಹುಚ್ಚಿಡ್ದಿರೋ ನಾಯಿ ಇದೆ ಅಂದಾಗ ನನಗೊಂದು ಎಚ್ಚರಿಕೆ ಇರಬೇಕು. ಅಲ್ಲೊಂದು ಹಾವಿದೆ ಅಂದಾಗ ನನಗೊಂದು ಎಚ್ಚರಿಕೆ ಇರಬೇಕು. ಆ ಎಚ್ಚರಿಕೆಯ ಬಗ್ಗೆ ಮಾತಾಡ್ತಿದ್ದೆ. ಅಜಿತ್ ಅವರೇ, ದೇ ಹ್ಯಾವ್ ಬ್ಯಾಡ್ ಎಕ್ಸ್ಪೀರಿಯನ್ಸಸ್. ಅಲ್ಲೊಂದು ಹಾವು ಬಂದ್ರೆ ಅವ್ರಿಗೂ ಗೊತ್ತ್ರಿ, 100 ಪ್ರಭೇದಗಳ ಪೈಕಿ 98 ಪ್ರಭೇದಗಳಲ್ಲಿ ವಿಷ ಇಲ್ಲ, 2 ಪ್ರಭೇದದಲ್ಲಿ ಮಾತ್ರ ವಿಷ ಇದೆ ಅಂತ. ಹೋಗಿ ಹಿಡ್ಕೊಳ್ಳಿ ಹೆಂಗಿದ್ರೆ. ಚಾನ್ಸಸ್ 98% ಚಾನ್ಸ್ ಇಲ್ಲ, ಅದು ಕಚ್ಚೋದು ಸಾಯೋದು ಚಾನ್ಸ್ ಇಲ್ಲ. ಹೋಗಿ ಹಿಡ್ಕೊಳ್ಳಿ ಹೆಂಗಿದ್ರು ಒಂದ್ಸಲ. ದೇ ಹ್ಯಾವ್ ಗಾಟ್ ಬ್ಯಾಡ್ ಮೆಮೊರೀಸ್. ಪ್ಲೀಸ್, ನಾನು ಅವ್ರಿಗೆ ನೋಡಿ ಅಜಿತ್ ಅವರೇ, ಅವ್ರಿಗೆ ಬ್ಯಾಡ್ ಮೆಮರೀಸ್ ಇದೆ ಅಂದ ಕಾರಣಕ್ಕೆ ನನ್ನ ಸೌಹಾರ್ದತೆ ವಿಶ್ವಮಾನ ಸಂದೇಶ ಸಾರಬಾರ್ದು ಅಂತ ಹೇಳಕ್ಕಾಗಲ್ಲ. ಅವರ ಮನೇಲಿ ಇಟ್ಕೊಳ್ಳೋದಲ್ಲ. ನಮ್ಮ ನೆತ್ತರು ಕುಡಿಯೋರಿಗೆ ನೀವು ಇಷ್ಟೆಲ್ಲ ಇದನ್ನೆಲ್ಲ ಸಪೋರ್ಟ್ ಮಾಡಿ ಮಾತಾಡ್ತೀರಾ? ಬೆನ್ಮೂಳೆ ಇಲ್ಲದೆ ಇರೋಂತಹ ಗಿರಾಕಿಗಳೆಲ್ಲ ಬಂದು ಟಿವಿ ಮುಂದೆ ಬುರ್ರೆ ಕೊಡ್ತಾರೆ, ಪೋಸ್ಟ್ ಕೊಡ್ತಾರೆ ಬಂದು. ವಿಜಯ್ ಸಂಕೇಶ್ವರ್ ಅಂತ ಒಬ್ಬ ಉದ್ಯಮಿ ಇದ್ದಾರೆ ನಮ್ಮಲ್ಲಿ. VRL ಅನ್ನುವ ಒಂದು ಸಂಸ್ಥೆಯನ್ನು ಕಟ್ ನಿಲ್ಲಿಸಿದ್ದಾರೆ. ನಾರಾಯಣಮೂರ್ತಿ ಅಂತ ಉದ್ಯಮಿ ಇದ್ದಾರೆ, ಇನ್ಫೋಸಿಸ್ ಕಟ್ ನಿಲ್ಲಿಸಿದ್ದಾರೆ. ಈಗೇನು ಮಾಡ್ತೀರಿ? ಅವ್ರದ್ದು 1000 ಕೋಟಿಗಳನ್ನು ಬಿಟ್ಟಿದ್ದಾರೆ ಸರ್. ಇಲ್ಲ, ವಿಜಯ್ ಸಂಕೇಶ್ವರು ನನಗೆ ಗೊತ್ತಿಲ್ಲ ಅವರ ವಿಚಾರಗಳ ಬಗ್ಗೆ. ಅವರು ಹೆಂಗೆ ಎಲ್ಲಿಂದ ಎಲ್ಲಿಗೋ ಅದಕ್ಕೆ ಹೇಳ್ತಾ ಇದ್ದೀನಿ. ಚೇತನ್ ಅವರು ಇದೇ ಶೋನಲ್ಲಿ ಒಂದು ಸ್ಪೆಸಿಫಿಕ್ ಕಮೆಂಟ್ ಮಾಡಿದ್ದಾರೆ. ಶ್ರೀಮಂತರಿಂದ ಕಿತ್ಕೊಂಡು ಬಡವರಿಗೆ ಕೊಡುವ ಮೂಲಕ ಸಮಾನತೆ ತರಬೇಕು ಅಂತ. ಆರ್ಥಿಕ ಸಮಾನತೆ ಇವಾಗ ಮರು ಹಂಚಿಕೆ ಮಾಡಬೇಕು. ಇವಾಗ ಈಗ ನಾರಾಯಣ ಮೂರ್ತಿ ಅವರು ವಿಜಯ್ ಸಂಕೇಶ್ವರ್ ಕಥೆ ಹೇಳ್ತೀನಿ ಸರ್. ಅವರು ಒಂದು ಸಾಮಾನ್ಯ ಪ್ರಿಂಟಿಂಗ್ ಫ್ಯಾಮಿಲಿಯಲ್ಲಿ, ಪ್ರಿಂಟಿಂಗ್ ಮಷಿನ್ ಇಟ್ಕೊಂಡಿರೋ ಫ್ಯಾಮಿಲಿಯಲ್ಲಿ ಹುಟ್ಟಿ, ಮನೆ ಬಿಟ್ಟು ಬಂದು ಹೆಂಡತಿ ಒಡವೆ ಒತ್ತೆ ಇಟ್ಟು ಒಂದು ಲಾರಿ ತಗೊಂಡು ಹಗಲು ರಾತ್ರಿ ಲಾರಿ ಓಡಿಸಿ ಈಗ 1000 ಲಾರಿಗಳು, ಬಸ್ಗಳು, ಸಾಮ್ರಾಜ್ಯ ಕಟ್ ನಿಲ್ಸಿದ್ದಾರೆ. ಅವ್ರ ಹತ್ರ ಚಾರ್ಟರ್ಡ್ ಫ್ಲೈಟ್ ಇದೆ, ಸ್ವಂತಕ್ಕೆ ಒಂದು ಫ್ಲೈಟ್ ಇಟ್ಕೊಂಡಿದ್ದಾರೆ. ಅವ್ರ ಆಸ್ತಿ ಏನು ಮಾಡೋದೀಗ, ಅವ್ರ ದುಡ್ಡನ್ನ ಏನು ಮಾಡೋದು? ಓಕೆ, ಇವಾಗ ನಾರಾಯಣ ಮೂರ್ತಿ ಬಗ್ಗೆ ಹೇಳಬೇಕು ಅಂದರೆ, ಅವ್ರಿಗೂ ಕೂಡ ಇನ್ಫೋಸಿಸ್ ಸೆಟಪ್ ಮಾಡಬೇಕಂದ್ರೆ ಭಾಳ ಒಂದು ರೀತಿ ಲ್ಯಾಂಡ್ ಸಬ್ಸಿಡೈಸೇಷನ್, ಟ್ಯಾಕ್ಸ್, ಬೇರೆ ಬೇರೆ ಥರ ಬೆನಿಫಿಟ್ಸು, ಎಲೆಕ್ಟ್ರಿಸಿಟಿ ಬೆನಿಫಿಟ್ಸು, ಏನೇನೋ ಬೆನಿಫಿಟ್ಸ್ ಸರ್ಕಾರ ಕೊಟ್ಟಿದೆ. ಎಷ್ಟೋ ಪ್ರೈಮ್ ಲ್ಯಾಂಡಲ್ಲಿ ಕೊಟ್ಟಿದ್ದಾರೆ, ಅದರಿಂದ ಅವ್ರಿಗೆ ಲಾಭ ಪಟ್ಟಿದ್ದಾರೆ. ನಾವೇನು ಹೇಳ್ತೀವಿ ಅಂದರೆ, ನೀವು ನಮ್ಮ ಸರ್ಕಾರದ ಒಂದು ರೀತಿ ಬೆನಿಫಿಟ್ ತೊಗೊಂಡಿದ್ದೀರ, ನೀವು ವ್ಯಕ್ತಿಯಾಗಿ ನಿಮ್ಮ ಕಾರ್ಪೊರೇಟ್ ಕಂಪನಿಗೋಸ್ಕರ ನೀವು ಅಷ್ಟೊಂದು ದುಡ್ಡು ಮಾಡ್ಕೊಂಡಿದ್ರೆ, ನೀವು ದೊಡ್ಡ ಮಟ್ಟದಲ್ಲಿ 30% ಅಲ್ಲ, ನಮಗೆ ಇನ್ಹೆರಿಟೆನ್ಸ್ ಟ್ಯಾಕ್ಸು, ಪ್ರಾಪರ್ಟಿ ಟ್ಯಾಕ್ಸು, ಐಷಾರಾಮಿ ಗಾಡಿ ಟ್ಯಾಕ್ಸ್, ಏನು ಕೇಳೋದಲ್ಲ. 20 ಲಕ್ಷ ಗಾಡಿಗಿಂತ ಜಾಸ್ತಿ ಇರೋನ ತೆರಿಗೆ ಹಾಕಿ. ನೀವು 20 ಲಕ್ಷ ರೂಪಾಯಿಗಿಂತ ಇಷ್ಟು ಬಡತನದಲ್ಲಿ ನಡೆಯುತ್ತಿರೋ ಬಹುತೇಕ ಜನ 50% ಕೆಳಗಿರೋರು, 5% ಆಸ್ತಿ ಇಲ್ಲ, ಮನೆ ಇಲ್ದಿರೋರು ಇಲ್ದಾಗ ನಿಮಗೆ ಆಡಿ ಕಾರು, ಬೆನ್ಸ್ ಕಾರು ಶೋಕಿ ಮಾಡೋದು ಬೇಕಾ? ತೆರಿಗೆ ಹಾಕಿ, ಬೇಕಿದ್ರೆ ತೆರಿಗೆ ಹಾಕಿದಾರಲ್ಲ, ಹಾಕಿ. ತೆರಿಗೆ ಇಲ್ಲ, 20 ಲಕ್ಷಕ್ಕಿಂತ ಜಾಸ್ತಿ ತೆರಿಗೆ ಇಲ್ಲ. ಲಕ್ಷರಿ ಕಾರ್ ಟ್ಯಾಕ್ಸ್ ಮೇಲೆ ಕರ್ನಾಟಕದಲ್ಲಿಲ್ಲ, ಕೇರಳದಲ್ಲಿದೆ. ನಮಗೆ ಪ್ರಾಪರ್ಟಿ, ಮೋಸ್ಟ್ ಆಫ್ ದಿ ಆಸೆಟ್ಸ್ ಇಸ್ ಇನ್ ಪ್ರಾಪರ್ಟಿ. ಎಷ್ಟೋ ಒಂದು ಜನಸಂಖ್ಯೆ ಕಡಿಮೆ ಇರೋಂಥ ಭೂಮಿ ಇದೆ, ಆದರೆ ಬೇರೆ ಪ್ರಾಪರ್ಟಿ ಮೇಲೆ ಟ್ಯಾಕ್ಸ್ ಹಾಕಿ. ಇನ್ಹೆರಿಟೆನ್ಸು, ಅಪ್ಪ ಅಮ್ಮ ಮಕ್ಕಳು ತೀರ್ಕೊಂಡ ಮೇಲೆ ದುಡ್ಡು, ನಮ್ಮ ಭ್ರಷ್ಟಾಚಾರ ಎಲ್ಲ ತೆಗಿಬೇಕು. ಆದರೆ ದುಡ್ಡು ಮಕ್ಕಳಿಗೆ ಹೋಗೋದ್ರಿಂದ ಶ್ರೀಮಂತರಿರ್ತಾರೆ, ಬಡವರು ಬದುಕ ಕಷ್ಟ.
ಅಪ್ಪ ಅಮ್ಮ ದುಡ್ಡು ಬಂದಾಗ ಬಹುಸಂಖ್ಯೆ ಎಷ್ಟೋ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಸರ್ಕಾರಕ್ಕೆ ಬರಲಿ, ಸ್ವಲ್ಪ ಮಕ್ಳಿಗೆ ಹೋಗ್ಲಿ, ಆ ಸರ್ಕಾರದ ದುಡ್ಡೆಲ್ಲ ನಾವು ಜನರಿಗೆ ವಾಪಸ್ ಹಂಚೋಣ. 2.5 ಲಕ್ಷ ಕೋಟಿ ಏನಿದೆ ಬಜೆಟ್ ಅಲ್ಲಿ, ಅದನ್ನ 4-5 ಲಕ್ಷ ಕೋಟಿ ಆಗಲಿ ಜನರಿಗೆ ಮರು ಹಂಚಿಕೆ ಮಾಡ್ಬೋದು. ಶ್ರೀಮಂತರಿಗೆ ಯಾಕೆ ಅಷ್ಟೊಂದು ದುಡ್ಡು ಬೇಕು? ಈಗ ನನಗಿಬ್ಬರು ಮಕ್ಕಳಿದ್ದಾರೆ, ನಾ ಏನೇ ಮಾಡಿದ್ರು ಒಂದು ಕನಸಿರುತ್ತೆ ಮಕ್ಕಳಿಗೋಸ್ಕರ ಅಂತ. ನಾಳೆ ನಾನು ಮಾಡಿದ್ರಲ್ಲಿ ಸರ್ಕಾರ 75% ತಗೊಂಡ್ಬಿಡುತ್ತೆ, ನಾನು ಯಾಕೆ ಮಕ್ಕಳಿಗೆ ಮಾಡಿಡ್ಲಿ? ಮಕ್ಕಳು ನೀವು ಮಾಡ್ತಿರೋ ಬಿಡ್ತಿರೋ ಅದೇನು ದುಡ್ಡು Basically ಯಾಕ್ ದುಡಿಲಿ ರೀ? ಅಷ್ಟೇ ಹೇಳಿ. ಮಕ್ಕಳು ಪ್ರೀತಿ ಯಾಕ್ ದುಡಿಲಿ ನಾನು? ಪ್ರೀತಿ ಕೊಡಕ್ಕೆ, ಒಳ್ಳೆ ನಾಗರಿಕರ ಬೆಳೆಸಕ್ಕೆ, ಒಳ್ಳೆ ಸಂತೋಷ ಪಡಕ್ ಮಕ್ಕಳು ಮಾಡಬೇಕು. ದುಡ್ಡನ್ನ ತಂದ್ಬಿಟ್ಟು ಮಕ್ಕಳಿಗೆ ಕೊಡೋದಾದ್ರೆ ಅದೇನೋ ಒಂದ್ ರೀತಿ ಮಕ್ಕಳನ್ನ ಒಂದು ವಿಚಾರದಲ್ಲಿ ಬೆಳ್ಸೋದು. ಚೇತನ್, ನನ್ನ ತಂದೆ ತಾಯಿ ಹೆಂಗ್ ನನ್ನನ್ನು ಬಿಟ್ರಲ್ಲ ಹಂಗೆ ನನಗೆ ಬಿಡಕ್ಕೆ ಇಷ್ಟ ಇಲ್ಲ ನನ್ನ ಮಕ್ಕಳನ್ನ. ನಿಮ್ಗೆ ಅವ್ರ Understand. ಬದುಕಕ್ಕೆ ಏನ್ ಬೇಕೋ ಅವ್ರು ಕೊಡಿ, ಆದ್ರೆ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಇಲ್ಲದೆ ಇದ್ರೆ ಅದು ಇನ್ಕ್ರೀಸ್ ಮಾಡಬೇಕು. ಸಾವಿರಾರು ಕೋಟಿ ಸಮಾಧಾನ 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 ನನಗೆ ನೋಡಿ ನೀವು ನಿಮ್ಮ ಮಕ್ಳಿಗೆ ಮಾಡಿಟ್ಟಿದ್ದೀರಾ, ಕೊಡಿ ಹೊರಗಡೆ ಅಲ್ಲ, ಒಂದೊಂದು ನಿಮಿಷ ಕೊಡಬೇಕು, ಪರ್ಸನಲ್ ಕೊಡಕ್ಕೆ ರೆಡಿ ಇದೀನಿ ನಾನು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ?